ಹಾಯ್ ವೀಕ್ಷಕರೇ, ನೋಡಿ ನಿಮ್ಮ ಪ್ರಾಬ್ಲಮ್ಸ್‌ಗೆ ನನ್ನ ಬಳಿ ಒಂದು ಚಿಕ್ಕದಾದಂತಹ ಒಂದು ಉಪಾಯ ಇದೆ. ನೋಡಿ ಏನಪ್ಪಾ ಅಂತಂದ್ರೆ ನೋಡಿ ಕ್ರಿಸ್ಟಲ್ಸಿಂದ ನಮ್ಮ ಪ್ರಾಬ್ಲಮ್ಸನ್ನು ಸ್ವಲ್ಪ ಮಟ್ಟಿಗೆ ಅನ್ನೋದಕ್ಕಿಂತ ಒಂದು 100% ನಾನು ಈ ಕ್ರಿಸ್ಟಲ್ಸ್‌ನ ನಂಬ್ತೀನಿ. ಯಾಕೆಂದರೆ ಕ್ರಿಸ್ಟಲ್ಸಿಂದ ಬರುವಂಥ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ದೇಹಕ್ಕೆ ನಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಂತಹ ಒಂದು ಕ್ರಿಯೇಟಿವಿಟಿ ಇರುವಂತಹ ಒಂದು ಪವರ್ ಇದೆ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಕ್ರಿಸ್ಟಲ್ ಪವರ್ ಕೂಡ ನಮಗೆ ಅದ್ಭುತವಾದ ರಿಸಲ್ಟ್ಸ್‌ನ ಕೊಟ್ಟಿದೆ. ನೀವು ಈ ಒಂದು ಕ್ರಿಸ್ಟಲ್ಸ್ ಬಗ್ಗೆ ಮಾಹಿತಿ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಈಗ ಆಲ್ರೆಡಿ ಬಿಗ್ ಸೆಲೆಬ್ರಿಟೀಸ್ ಎಲ್ಲ ವೇರ್ ಮಾಡ್ತಾ ಇರ್ತಾರೆ. ಕ್ರಿಸ್ಟಲ್ಸ್ ವೇರ್ ಮಾಡ್ತಾ ಇರ್ತಾರೆ. ನೋಡಿ ತಿಳಿದಂತಹ ಕ್ರಿಸ್ಟಲ್ಸ್ ಬಗ್ಗೆ ಮಾಹಿತಿ ತಿಳಿದಂತಹ ವ್ಯಕ್ತಿಗಳು ಕೂಡ ಈ ಕ್ರಿಸ್ಟಲ್ಸ್‌ನ ವೇರ್ ಮಾಡ್ತಾ ಇರ್ತಾರೆ. ಏನಪ್ಪ ಈ ಕ್ರಿಸ್ಟಲ್ಸು? ನೋಡಿ ಇವು ಕೂಡ ಭೂಗರ್ಭದಲ್ಲಿ ಸಿಗುವಂತಹ ಒಂದು ಕಲ್ಲುಗಳು ಅಂತಲೇ ಹೇಳ್ಬೋದು. ನೋಡಿ ನಾವು ಅದೃಷ್ಟ ರತ್ನಗಳು ಅಂತ ನಾವು ವೇರ್ ಮಾಡ್ತೀವಿ. ಏನಪ್ಪ ಅಂದ್ರೆ ರೂಬಿ ಇರ್ಬೋದು, ಬ್ಲೂ ಸಫೇರ್ ಇರ್ಬೋದು, ಯೆಲ್ಲೋ ಸಫೇರ್ ಇರ್ಬೋದು, ಒಂದು ಮೂನ್ ಇದು ಇರ್ಬೋದು, ಮೂನ್ ಇಂಟೆನ್ಷನ್ ಟು ಮುತ್ತು ಇರ್ಬೋದು, ಹವಳ ಇರ್ಬೋದು. ನೋಡಿ ಇವು ಕೂಡ ನಮಗೆ ಪಾಸಿಟಿವ್ ಎನರ್ಜಿಯನ್ನು ಕೊಡ್ತಾ ಹೋಗುತ್ತೆ. ಅದೇ ರೀತಿ ಈ ಒಂದು ಕ್ರಿಸ್ಟಲ್ಸಿಂದ ನಮಗೆ ಒಂದು ಪ್ರಾಬ್ಲಮ್ಸ್‌ನ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರೂ ಸಾಲ್ವ್ ಮಾಡ್ಕೊಳ್ಳುವಂಥ ಒಂದು ಶಕ್ತಿ ಈ ಕ್ರಿಸ್ಟಲ್ಸಿಗೆ ಇದೆ. ನೋಡಿ ನಾವು ಇವನ್ನ ಎನರ್ಜೈಸ್ ಮಾಡ್ತೀವಿ. ಹೇಗೆ ಅಂತಂದರೆ ನೋಡಿ ಹುಣ್ಣಿಮೆಯ ದಿನ ಮತ್ತು ಒಂದು ಪವರ್ ಆಗಿ ಇದನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಪವರ್‌ಫುಲ್ ಆಫ್ ಎನರ್ಜಿಯನ್ನು ನಾವು ಮಾಡ್ತೀವಿ. ಇದರಿಂದ ನಮಗೆ ಈ ಕ್ರಿಸ್ಟಲ್ಸಿನ ಒಂದು ಪವರ್ ಹೆಚ್ಚುತ್ತೆ. ನೋಡಿ ನಾನು ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಗೆ ನಾವು ಆ ರೀತಿ ಮಾಡ್ತೀವಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಚಿಕ್ಕದಾಗಿ. ನೋಡಿ ಈ ಕ್ರಿಸ್ಟಲ್ಸ್ ವೇರ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಏನಪ್ಪ, ಫಸ್ಟು ಮನುಷ್ಯನಿಗೆ ಎಕನಾಮಿಕಲಿ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಆ ವ್ಯಕ್ತಿ ನಾನು ಏನು ಮಾಡಿದರೂ ನನಗೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರಿಗೆ ನಾನು ದಿ ಬೆಸ್ಟ್ ಸೊಲ್ಯೂಷನ್ ಅಂತಂದರೆ ನೋಡಿ ಈ ಪೈರೆಟ್ ಸ್ಟೋನನ್ನು ನಾನು ನಿಮಗೆ ಹೇಳ್ತೀನಿ. ನೋಡಿ ಪೈರೆಟ್ ಅನ್ನೋದು ಇದು ಮನಿ ಮ್ಯಾಗ್ನೆಟ್. ನೋಡಿ ಅದು ಆಕರ್ಷಣೆ ಮಾಡುತ್ತೆ, ದುಡ್ಡನ್ನು ಆಕರ್ಷಣೆ ಮಾಡುತ್ತೆ, ಸಂಪತ್ತನ್ನು ಆಕರ್ಷಣೆ ಮಾಡುತ್ತೆ. ಈ ಪೈರೆಟ್ ಆಗಿರ್ಬೋದು, ನೋಡಿ ಈ ಬ್ರಾಸ್ಲೆಟ್ ರೂಪವಾಗಾದ್ರೂ ನಾವು ಧರಿಸ್ಬೋದು. ಅದೇ ರೀತಿ ಒಂದು ಉಂಗುರದ ರೂಪವಾಗಾದ್ರೂ ಧರಿಸ್ಬೋದು. ಹಾಗೆ ಪೆಂಡೆಂಟ್ ರೂಪವಾಗಾದ್ರೂ ನಾವು ಧರಿಸ್ಬೋದು. ಇಲ್ಲ ನಮ್ಗೆ ಅದ್ಯಾವುದು ಇಷ್ಟ ಇಲ್ಲ ಅಂತಂದರೆ ನಾವು ವರ್ಕ್ ಮಾಡೋ ಪ್ಲೇಸಲ್ಲಿ ಅಥವಾ ನಮ್ಮ ಮನೆಯಲ್ಲಿ ನಮ್ಮ ಬೀರು ಪ್ಲೇಸಲ್ಲಿ ಕೂಡ ಪೈರೆಟ್ನ ಒಂದು ಸ್ಟೋನು ರೆಡಿ ರಾಕ್ ಸ್ಟೋನ್ ಬೇಕಾದರೂ ಸಿಗುತ್ತೆ. ಅದು ಕೂಡ ನಾವು ಇಟ್ಟು ನಾವು ಹಾಕ್ಕೋಬೋದು. ನೋಡಿ ಇದರಿಂದ ನಮಗೆ ಹಣಕಾಸಿನ ಸಮಸ್ಯೆ ಬಹು ಬೇಗ ನಿವಾರಣೆ ಆಗುತ್ತೆ ಪೈರೆಟ್ಟಿಂದ. ಹಣಕಾಸು ಸ್ಟ್ರಕ್ ಆದಂತಹ ಹಣಕಾಸು ಕೂಡ ನಿಧಾನಗತಿ ಆದ್ರೂ ಪರವಾಗಿಲ್ಲ, ಬಟ್ ಬರ್ತಾ ಹೋಗುತ್ತೆ. ನಮ್ಮ ಬಳಿ ಹಣ ನಮ್ಮ ಪ್ರಾಬ್ಲಮ್ಗೆ ಸಿಗ್ತಾ ಹೋಗುತ್ತೆ. ನಾವು ಈಗ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ನಮ್ಗೆ ಸಿಕ್ಬಿಡುತ್ತಾ, ಇದನ್ನ ಬೇರೆ ಮಾಡಿದ ತಕ್ಷಣ ಸಿಗುತ್ತಾ? ನಾನು ತಕ್ಷಣ ಸಿಗುತ್ತೆ ಅಂತ ಹೇಳಲ್ಲ, ಬಟ್ ಸಿಗುತ್ತೆ ಅಂತ ನನ್ನ ನಂಬಿಕೆ ಇದೆ ನನಗೆ. ಯಾಕಂದರೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಆತ್ಮೀಯರು ಕೂಡ ಈ ಪೈರೇಟ್ ಸ್ಟೋನನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಅನುಭವಕ್ಕೆ ಬಂದಿದೆ. ಬಟ್ ನೀವು ಒಂದು ಬಾರಿ ಯಾಕೆ ಟ್ರೈ ಮಾಡ್ಬೋದು ಅನ್ನೋದು ನನ್ನ ಒಂದು ವಿಶ್ವಾಸ ಅಷ್ಟೇ. ನಿಮ್ಮ ಲೈಕ್ ಅದು. ನೀವು ತಗೋಬೋದು ಅಥವಾ ತಗೊಂಡೇ ಇರ್ಬೋದು, ಯುವರ್ ಲೈಕ್. ಬಟ್ ನನಗೆ ಈ ಪೈರೇಟಿಂದ ಒಂದು ಒಳ್ಳೆಯ ಉಪಯೋಗ ಅಂತೂ ಖಂಡಿತ. ಸ್ಟ್ರಕ್ ಆದಂಥ ಅಮೌಂಟು ಅಥವಾ ನಮಗೆ ಸಮಯಕ್ಕೆ ಬೇಕಾದಂತಹ ಅಮೌಂಟ್ ಕೂಡ ಬರುವಂಥ ವ್ಯವಸ್ಥೆ ಆಗಿದೆ. ಇದ್ರ ಜೊತೆ ನಾನು ಮತ್ತೆ ಮನೆಗೆ ಇನ್ನೊಂದು ಯಾವುದಪ್ಪ ಬ್ರೇಸ್ಲೆಟ್ ನಾನು ಚೂಸ್ ಮಾಡ್ತೀನಿ ಅಂದರೆ ಸಿಟ್ರಿನ್. ನೋಡಿ ಈ ಸಿಟ್ರಿನ್ನ ಒಂದು ಬ್ರೇಸ್ಲೆಟ್ ಕೂಡ ಮನಿಯನ್ನು ಆಕರ್ಷಣೆ ಮಾಡುತ್ತೆ. ಮತ್ತು ಇನ್ನೊಂದು ಯಾವುದಪ್ಪ ಹೇಳ್ಬೋದು ಅಂತಂದರೆ ಒಂದು ಸೂಪರ್ ಪವರ್ಫುಲ್ ಆಫ್ ಒಂದು ಕ್ರಿಸ್ಟಲ್ ಅಂತಂದರೆ ಇದು ಒಂದು ಸಿಟ್ರಿನ್ ಅಂತಲೇ ಹೇಳ್ಬೋದು. ನೋಡಿ ಸಿಟ್ರಿನ್ನು ಗುರು ತತ್ವವನ್ನು ಹೊಂದಿರುತ್ತೆ. ನೋಡಿ ಗುರುವಿನ ಸಂಪೂರ್ಣ ಅನುಗ್ರಹವನ್ನು ಪಡಿಬೋದು ನಾವು. ನೋಡಿ ಮತ್ತು ಎಲ್ಲೋ ಅವೆಂಚರ್ ಕೂಡ ಅದು ಇದೆ ಅಂತಲೇ ನಾವು ಹೇಳ್ಬೋದು. ಸೇಮ್ ಇನ್ಕ್ಲೂಡಿಂಗ್ ಟು ಪವರ್ ಎರಡೂ ಕೂಡ. ಇದು ಕೂಡ ಗುರು ಬಲ ಹೆಚ್ಚಿಸುತ್ತೆ. ಇದನ್ನು ಸರ್ವರು ಧಾರಣೆ ಮಾಡ್ಬೋದು. ನಾಟ್ ಓನ್ಲಿ ನೋಡಿ ಆ ರಾಶಿಯವರು ಈ ನಕ್ಷತ್ರದವರು ಇದನ್ನು ಧಾರಣೆ ಮಾಡಬಾರ್ದು, ಅದನ್ನು ನೋ, ನಾವು ಪ್ರತಿಯೊಬ್ಬರೂ ವೇರ್ ಮಾಡುವಂತಹ ಒಂದು ಕ್ರಿಸ್ಟಲ್ಸ್ ಇವಾಗಿದೆ. ನೋಡಿ ನೀವು ವೇರ್ ಮಾಡಿದರೆ ಖಂಡಿತ ನಿಮ್ಮ ಪ್ರಾಬ್ಲಮ್ ಖಂಡಿತ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು.
ಏನಪ್ಪಾ ಅಂತಂದ್ರೆ ಕ್ರಿಸ್ಟಲ್ಸಲ್ಲೂ ಕೂಡ ಡೂಪ್ಲಿಕೇಟ್ಸ್ ತುಂಬ ಬರ್ತಾ ಇದೆ. ಈ ಒಂದು ಆನ್‌ಲೈನ್ ಶಾಪಿಂಗ್ಸಲ್ಲಿ ಇರ್ಬೋದು ಅಥವಾ ಹೊರಗಡೆ ಆದ್ರೂ ತುಂಬ ಡೂಪ್ಲಿಕೇಟ್ ಸಿಗುತ್ತೆ. ಸೊ ಅವನ್ನು ವೇರ್ ಮಾಡೋದ್ರಿಂದ ಏನು ಗುಡ್ ರಿಸಲ್ಟ್ಸ್ ಸಿಗೋಲ್ಲ. ಚೀಪ್ ಆ್ಯಂಡ್ ಬೆಸ್ಟ್ ಅಂತೇಳಿ ಒಂದು 100 ರೂಪಿಗೆ 200, 300 ರೂಪೀಸಿಗೇನೆ ಕ್ರಿಸ್ಟಲ್ ತೊಗೊತಾ ಇರ್ತಾರೆ. ಕೆಲವ್ರು ಗೊತ್ತಿಲ್ಲದೇನೆ ಕ್ರಿಸ್ಟಲ್ ವರ್ಕ್ ಆಗುತ್ತೆ ಅನ್ನೋದನ್ನ ತೊಗೊತಾ ಇರ್ತಾರೆ. ಬಟ್ ಡೂಪ್ಲಿಕೇಟ್ಸ್ ತುಂಬಾನೇ ಮಾರ್ಕೆಟಲ್ಲಿ ಇದೆ. ಬಟ್ ಒರಿಜಿನಲ್ ಕ್ರಿಸ್ಟಲ್ಸ್‌ನ ವೇರ್ ಮಾಡೋದ್ರಿಂದನೇ ಒಂದು ಗುಡ್ ರಿಸಲ್ಟ್ ನಮಗೆ ಸಿಗ್ತಾ ಹೋಗುತ್ತೆ. ನೋಡಿ ಅದನ್ನು ನಾವು ಸರ್ಟಿಫೈಡ್ ವಿತ್ ಗೊತ್ತಿರೋರ ಬಳಿ ಮಾತ್ರ ನಾವು ಅದು ಪರ್ಚೇಸ್ ಮಾಡಬೇಕಾಗತ್ತೆ ನೋಡಿ ಕ್ರಿಸ್ಟಲ್ಸ್‌ನ. ಅದೇ ರೀತಿ ನೋಡಿ ನಮಗೆ ಈ 2 ಕ್ರಿಸ್ಟಲ್ಸ್ ಧರಿಸೋದ್ರಿಂದ ನಮ್ಮ ಒಂದು ಆರ್ಥಿಕ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗುತ್ತೆ ಅಂತಲೇ ನಾನು ಶೂರ್ ಆಗಿ ಹೇಳ್ತೀನಿ. ಖಂಡಿತ ವೀಕ್ಷಕರೇ, ನೀವು ಈ ಒಂದು ಕ್ರಿಸ್ಟಲ್ಸನ್ನು ಧಾರಣೆ ಮಾಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿ. ಹಾಗೆ ನೋಡಿ ನಾನು ಇನ್ನೊಂದು ಕ್ರಿಸ್ಟಲ್ ಬಗ್ಗೆ ನಾನು ಹೇಳ್ತೀನಿ. ಈ ಕ್ರಿಸ್ಟಲ್ಲು ಬ್ಲ್ಯಾಕ್ ಟರ್ಮಿನಲ್ ನೋಡಿ, ಇದು ಕೂಡ ದೃಷ್ಟಿ ದೋಷವನ್ನು ನಿವಾರಣೆ ಮಾಡುತ್ತೆ. ಮಕ್ಕಳಿಗೆ ವೇರ್ ಮಾಡ್ಬೋದು ನೋಡಿ, ಎಲ್ಲ ವಯೋಮಾನದ ಒಂದು ವ್ಯಕ್ತಿಗಳನ್ನು ವೇರ್ ಮಾಡ್ಬೋದು ನೋಡಿ, ಬಾಯ್ಸ್ ಆರ್ ಗರ್ಲ್ಸ್ ಎನಿವನ್ ನೋಡಿ. ಈ ಕ್ರಿಸ್ಟಲ್ ವೇರ್ ಮಾಡೋದ್ರಿಂದ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ನಿವಾರಣೆ ಆಗತ್ತಂತಲೇ ಹೇಳ್ಬೋದು ನೋಡಿ. ಖಂಡಿತ ವೀಕ್ಷಕರೇ, ಇದಂತೂ ತುಂಬಾ ಹೆಲ್ಪ್ಫುಲ್ ಒಂದು ಕ್ರಿಸ್ಟಲ್ ಅಂತಲೇ ಹೇಳ್ಬೋದು. ಇದನ್ನು ವೇರ್ ಮಾಡೋದ್ರಿಂದ ನಮ್ಮ ಮೇಲಿನ ದೃಷ್ಟಿ ಸ್ವಲ್ಪ ಮಟ್ಟಿಗಾದರೂ ಖಂಡಿತ ಪೂರ್ಣ ಪ್ರಮಾಣದ ದೃಷ್ಟಿ ಅಂತ ನಾನು ಹೇಳಲ್ಲ, ಖಂಡಿತ ಯೂಸ್ ಮಾಡಿ ನೋಡಿ ನೀವು, ಖಂಡಿತ ನಿಮ್ಮ ದೃಷ್ಟಿ ನಿವಾರಣೆ ಆಗುತ್ತೆ. ಆದರೆ ಒರಿಜಿನಲ್ ಕ್ರಿಸ್ಟಲ್ಸ್ನ ನೀವು ತೊಗೊಬೇಕಾಗತ್ತೆ. ಬ್ಲ್ಯಾಕ್ ಟರ್ಮಲಿನ್ ಕೂಡ ನಮ್ಮ ದೃಷ್ಟಿ ದೋಷ ಖಂಡಿತ ನಿವಾರಣೆ ಆಗುತ್ತೆ ನೋಡಿ. ಪ್ರತಿಯೊಬ್ಬರು ವೇರ್ ಮಾಡುವಂತಹ 3 ಕ್ರಿಸ್ಟಲ್ಸ್ ಏನಿದೆ, ಇದು ಸೋ ಇಂಪಾರ್ಟೆಂಟ್ ನಮ್ಮ ಲೈಫಿಗೆ ನೋಡಿ. ಈ ಒಂದು ನೋಡಿ ಮನಿಗೆ ಇವೆರಡು ಹಾಕ್ಕೊಳ್ಳಿ, ಖಂಡಿತ ಗುರುಬಲ ಹೆಚ್ಚುತ್ತೆ ಸಿಟ್ರಿನಿಂದ, ಮತ್ತು ಮನಿ ಮ್ಯಾಗ್ನೆಟ್ ಇದು ಪೈರೇಟಿಂದ ಮನಿ ಆಕರ್ಷಣೆ ಆಗುತ್ತೆ ನೋಡಿ. ನಾನು ಕೂಡ ಪೈರೇಟ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೂ ಕೆಲವೊಂದು ಗುಡ್ ರಿಸಲ್ಟ್ ಖಂಡಿತ ಸಿಕ್ಕಿದೆ ನೋಡಿ. ಹಾಗೆ ಬ್ಲ್ಯಾಕ್ ಟರ್ಮಲಿನ್ ಧರಿಸೋದ್ರಿಂದ ನಮ್ಮ ದೃಷ್ಟಿ ನಿವಾರಣೆ ಆಗುತ್ತೆ ಖಂಡಿತ. ನೀವು ಧರಿಸಬಹುದು ನೋಡಿ. ನೆಕ್ಸ್ಟ್ ನಾವು ಇಂಪಾರ್ಟೆನ್ಸ್ ಇನ್ನೊಂದು ಏನಪ್ಪ ಕೊಡೋದು ಅಂತಂದರೆ ನೋಡಿ, ಇದು ಒಂದು ಗ್ರೀನ್ ಅವೆಂಚರ್ ನೋಡಿ. ಗ್ರೀನ್ ಅವೆಂಚರ್ ಕೂಡ ತುಂಬ ಯೂಸ್ಫುಲ್ ಆಫ್ ಇದಕ್ಕೂ ಸ್ಕಿನ್ ಅಲರ್ಜಿಸ್ ಇರುವಂಥವರು ಈ ಗ್ರೀನ್ ಅವೆಂಚರ್ನ ಖಂಡಿತ ವೇರ್ ಮಾಡ್ಬೋದು. ಮತ್ತು ಇದು ಕೂಡ ಮನಿಯನ್ನು ಅಟ್ರಾಕ್ಟ್ ಮಾಡುವಂಥ ಒಂದು ಕ್ರಿಸ್ಟಲ್ ಆಗಿದೆ. ವೆಲ್ತ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು ಇದರಿಂದ. ಇದು ಕೂಡ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತೆ. ಇದು ಕೂಡ ಬುಧ ಗ್ರಹಕ್ಕೆ ಸಂಕೇತವಾದಂತಹ ಒಂದು ಕ್ರಿಸ್ಟಲ್ ಆಗಿದೆ. ಗ್ರೀನರಿ ಸ್ಟೋನ್ ಇದು ಕೂಡ ವೆಲ್ತನ್ನು ಅಟ್ರಾಕ್ಟ್ ಮಾಡುತ್ತೆ ನೋಡಿ. ಇದು ಗ್ರೀನ್ ಅವೆಂಚರ್. ಮತ್ತು ಇನ್ನೊಂದಿದೆ, ಒಂದು ಮನಿಗೆ ಇಂಪಾರ್ಟೆಂಟ್ ಇನ್ನೊಂದು ಯಾವುದಪ್ಪ ಅಂತಂದರೆ ಗ್ರೀನ್ ಜೇಡ್ ಅಂತ ಒಂದು ಕ್ರಿಸ್ಟಲ್ ಇದೆ. ನನ್ನ ಬಳಿ ಅದು ಖಾಲಿಯಾಗಿದೆ. ನಾನು ಮತ್ತೊಮ್ಮೆ ತರಿಸಿದಾಗ ಖಂಡಿತ ಆ ಒಂದು ಕ್ರಿಸ್ಟಲ್ನ ನಿಮಗೆ ತೋರಿಸ್ತೀನಿ. ಗ್ರೀನ್ ಜೇಡ್ ಕೂಡ ಇದ್ರ ಜೊತೆಗೆ ನಾವು ಧರಿಸೋದ್ರಿಂದ ಏನಾಗುತ್ತೆ, ತುಂಬ ಮನಿ ನಮ್ಮ ಕಡೆ ಅಟ್ರಾಕ್ಟ್ ಆಗುತ್ತೆ. ಗ್ರೀನ್ ಈಸ್ ವೆಲ್ತ್ಗೆ ಒಂದು ಸಮೃದ್ಧಿಗೆ ಒಂದು ಗ್ರೀನನ್ನು ನಾವು ಹೇಳ್ತಾ ಇರ್ತೀವಿ ನೋಡಿ. ಅದು ಕೂಡ ಗ್ರೀನ್ ಅವೆಂಚರ್ ಧರಿಸೋದ್ರಿಂದ ಕೂಡ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಮತ್ತು ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪ ಅಂತಂದರೆ ಇದೊಂದು ಸನ್ಸ್ಟೋನ್ ಅಂತ ಹೇಳ್ಬೋದು ನೋಡಿ. ಸೂರ್ಯ ಅಂಶವನ್ನು ಒಳಗೊಂಡಂತಹ ಒಂದು ಸ್ಟೋನ್ ಇದಾಗಿದೆ. ಇದು ಕೂಡ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡೋದ್ರಲ್ಲಿ ಇಂಪಾರ್ಟೆಂಟ್ ವಹಿಸುತ್ತೆ ನೋಡಿ. ಫಸ್ಟ್ ಆಫ್ ಆಲ್ ಮನುಷ್ಯನಿಗೆ ಆರೋಗ್ಯ ಇಂಪಾರ್ಟೆಂಟ್. ನಮಗೆ ಆರೋಗ್ಯ ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಲೈಫಲ್ಲಿ ಸಾಧನೆ ಮಾಡ್ಬೋದು ನೋಡಿ. ಇದು ಕೂಡ ಸನ್ಸ್ಟೋನಿಂದ ರಾಜಯೋಗ ಸಿದ್ಧಿ ಆಗುತ್ತೆ. ಹಾಗೆ ಸನ್ಸ್ಟೋನಿಂದ ನಮಗೆ ಒಳ್ಳೆಯ ಗ್ರೋತ್ ಕೂಡ ಖಂಡಿತ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ. ಈ ಒಂದು ಕ್ರಿಸ್ಟಲ್, ನೀವು ಇನ್ನೊಂದು ಕ್ರಿಸ್ಟಲ್ ನೋಡ್ತಾ ಇದ್ದೀರಾ. ಈ ಕ್ರಿಸ್ಟಲ್ ಏನಾಗಿದೆ ಅಂದರೆ ಇದರಲ್ಲಿ ಲಾವಾ ಬೀಟ್ಸ್ ಕಾಣ್ತಾ ಇದೆ ನೋಡಿ. ಇದು ಜ್ವಾಲಾಮುಖಿ ಉದ್ಭವ ಆದಂಥ ಪ್ಲೇಸಲ್ಲಿ ಸಿಗುವಂಥ ಒಂದು ಲಾವಾ. ಇದು ಲಾವನ್ನು ತಣ್ಣಗೆ ಮಾಡಿಬಿಟ್ಟು ನೋಡಿ ಈ ಥರ ಬೀಟ್ಸ್ನ ಮಾಡಿದ್ದಾರೆ. ಇದು ನಮಗೆ ಏನು ಇಂಪಾರ್ಟೆಂಟಪ್ಪ ಅಂದರೆ ಇದು ನವಗ್ರಹ ಬೀಟ್ಸ್ ಜೊತೆಗೆ ಗ್ರಹಗಳ ಸಂಯೋಗದಿಂದ ಇದೊಂದು ಕಾಂಬಿನೇಷನ್ ಆಫ್ ಬ್ರಾಸ್ಲೆಟ್ ಅಂತ ನಾವು ಹೇಳ್ತೀವಿ ನೋಡಿ. ಇದು ಧರಿಸೋದ್ರಿಂದ, ಈ ಒಂದು ಲಾವಾ ಬೀಟ್ಸ್ ಧರಿಸೋದ್ರಿಂದ ಮನುಷ್ಯನಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ನಮಗೆ ಕೆಟ್ಟದ್ದನ್ನು ಯಾರಾದರೂ ಬಯಸಿದ್ರು ಈ ಒಂದು ಅದು ನಮಗೆ ತಟ್ಟೋಲ್ಲ ನೋಡಿ. ಅದು ಇಂಪಾರ್ಟೆಂಟ್. ಇದು ತಟ್ಟದೇ ಇರೋ ರೀತಿ ಮತ್ತು ನಮಗೆ ಕೆಟ್ಟ ದೃಷ್ಟಿ ತಾಡದೇ ಇರೋ ರೀತಿ ನಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾವು ಒಂದು ನವಗ್ರಹ ಸ್ಟೋನ್ಸ್ನ ತೊಗೊಳಕ್ಕಾಗಲ್ಲ ಅಂತ ಅನ್ನೋರು ಕೂಡ ನವಗ್ರಹ ಬ್ರಾಸ್ಲೆಟ್ ವಿತ್ ಲಾವಾ ಬೀಟ್ಸ್, ಇದು ಕೂಡ ಕಾಂಬಿನೇಷನ್ ಬ್ರಾಸ್ಲೆಟ್ ಅಂತಲೇ ಹೇಳ್ಬೋದು, ಹಾಕ್ಕೊಳ್ಳಿ. ಮತ್ತು ಇದರಿಂದ ಒಳ್ಳೆ ಬೆನಿಫಿಟ್ನ ನೀವು ಪಡಿಬೋದು. ಇದು ಕೂಡ ಮೆನಿ ನೋಡಿ, ಎಲ್ಲ ಒಂದು ಬೀಟ್ಸ್ನ ಸೇರಿಸಿ ಈ ಒಂದು ಕಾಂಬಿನೇಷನ್ ಬ್ರಾಸ್ಲೆಟ್ ನಾವು ಮಾಡಿದ್ದೀವಿ. ಇದರಿಂದ ಏನಪ್ಪ ಅಂತಂದರೆ ಬೆನಿಫಿಟ್ ನೋಡಿ, ನಾವು ಕೈ ತುಂಬ ಈಗ ಅಂತಾರೆ
ಇಷ್ಟೊಂದು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ನಮ್ಗೆ ಒಂದು ಬ್ರಾಸ್ಲೆಟ್ ಇದ್ರೆ ಸಾಕು ಅಂತಂದು ನಾನು ಗುಡ್ ಸಜೆಷನ್ ಅಂತಂದ್ರೆ ನಿಮ್ಗೆ ಹೇಳೋದಾದ್ರೆ ಒಂದು 7 ಚಕ್ರ ಬ್ರಾಸ್ಲೆಟನ್ನು ನೀವು ಖಂಡಿತ ವೇರ್ ಮಾಡಲೇಬೇಕು. ನೋಡಿ ಕಾಣ್ತಾ ಇದೆ ಇಲ್ಲಿ ಪಕ್ಕ ನನ್ನ ಮನೆಯಲ್ಲಿ ನಾನು 7 ಚಕ್ರ ಟ್ರೀಯನ್ನು ಕ್ರಿಸ್ಟಲ್ ಟ್ರೀಯನ್ನು ತರಿಸ್ಕೊಂಡಿದ್ದೀನಿ. ಇದರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ನಮಗೆ ಆಗುವಂಥ ಅನಾಹುತಗಳಿಂದ ನಾವು ತಪ್ಪಿಸ್ಕೊತೀವಿ. ಕ್ರಿಸ್ಟಲ್ಸ್ ಪವರು ನ್ಯಾಚುರಲ್ ಪವರ್ ಅದು ಕೂಡ. ಇದು ಕೂಡ ಒಂದು ನೋಡಿ ಇಲ್ಲೊಂದು ಕ್ರಿಸ್ಟಲ್ ಇದೆ. ಇದು ನ್ಯಾಚುರಲ್ ಪವರ್ ಹೀಲ್ ಮಾಡುವಂಥ ಒಂದು ಕ್ರಿಸ್ಟಲ್. ಇದು ಕೂಡ ಏನಪ್ಪ ಇದ್ರ ಪವರು ಅಂತಂದರೆ ಹೆಣ್ಣು ಮಕ್ಕಳ ಪೀರಿಯಡ್ ಸಮಸ್ಯೆ ಅಥವಾ PCOD ಸಮಸ್ಯೆ, ಮಕ್ಕಳ ಬಂಜೆತನದ ಸಮಸ್ಯೆಯಿಂದ ನಿವಾರಣೆ ಖಂಡಿತ ಈ ಒಂದು ಬ್ರಾಸ್ಲೆಟಿಂದ ಸಿಗುತ್ತೆ ನಮಗೆ. ನೋಡಿ ನಾನು ವೀಕ್ಷಕರೇ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಒಂದು ಸ್ಫಟಿಕ ಮಾಲವನ್ನು ಪ್ರತಿಯೊಬ್ಬರು ಧಾರಣೆ ಮಾಡುವಂಥ ಒಂದು ಶುಕ್ರನ ತತ್ವ ಇರುವಂಥ ಒಂದು ಮಾಲ ಇದಾಗಿದೆ. ನೋಡಿ ಸ್ಫಟಿಕ ಧರಿಸೋದ್ರಿಂದ BP, ಶುಗರ್ ಮತ್ತು ನಮ್ಮ ಬಾಡಿಯ ಒಂದು ಉಷ್ಣಾಂಶತೆಯನ್ನು ಕಂಟ್ರೋಲ್ ಮಾಡುತ್ತೆ. ಇನ್ನೊಂದು ಏನಪ್ಪ ಅಂದರೆ ಸ್ಫಟಿಕ ಧರಿಸೋದ್ರಿಂದ ಶಾಂತತೆ ಕೂಡ ನಮಗೆ ಸಿಗುತ್ತೆ ಮತ್ತು ಲಕ್ ಡೆವಲಪ್ ಆಗುತ್ತೆ. ಶುಕ್ರನ ತತ್ವವನ್ನು ಆಕ್ಟಿವೇಟ್ ಮಾಡ್ಕೋಬೋದು. ನೋಡಿ ಇಂಪಾರ್ಟೆಂಟ್ ಆಫ್ ನಮಗೆ ಕ್ರಿಸ್ಟಲ್ಸ್ ನಮ್ಮ ಭೂಗರ್ಭದಲ್ಲಿ ನಮ್ಮ ಯೂನಿವರ್ಸಲ್ ಮದರ್ ನೇಚರಿಂದ ನಮಗೆ ಸಿಕ್ಕದಂಥ ಅಮೂಲ್ಯವಾದ ರತ್ನ ಗಣಿಗಳು ಇವು ನಮಗಾಗಿದೆ. ನಮಗೆ ಇದರಿಂದ ತುಂಬ ಬೆನಿಫಿಟ್ ನಮ್ಗೆ ಸಿಕ್ಕಿದೆ. ನೋಡಿ ಪ್ರಕೃತಿಯಿಂದ ನಮ್ಗೆ ತುಂಬಾ ವರಗಳನ್ನು ಸಿಕ್ಕಿದೆ ಅಂತಲೇ ನಾವು ಹೇಳ್ಬೋದು. ಇದರಿಂದ ನಾವು ಇದು ಮಾಡ್ಕೋಬೋದು. ನೋಡಿ ಮತ್ತು ತುಂಬ ನಾನು ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ನಮ್ಮ ಒಂದು ಪ್ರಕೃತಿಯ ಶಕ್ತಿ ನಮ್ಮನ್ನು ಇಡೀ ವಿಶ್ವವನ್ನು ಅದು ನಮಗೆ ಇನ್ನೂ ಒಂದು ಅನೇಕ ರೀತಿಯ ಸಂಪತ್ತನ್ನು ನಮ್ಗೆ ಕೊಡ್ತಾ ಹೋಗಿದೆ. ಅದನ್ನು ನಾವು ತಿಳ್ಕೊಬೇಕು. ಯೂನಿವರ್ಸನ್ನು ನಾವು ನಂಬಬೇಕು. ಅದನ್ನು ನಮ್ಮ ತಾಯಿಯ ಸ್ವರೂಪವಾಗಿ ನಾವು ನೋಡೋದ್ರಿಂದ ನಮಗೆ ಎಲ್ಲ ಒಂದು ಕಷ್ಟಗಳ ಪರಿಹಾರ ಖಂಡಿತ ಸಿಗುತ್ತೆ. ನೋಡಿ ಕ್ರಿಸ್ಟಲ್ಸ್ ವೇರ್ ಮಾಡೋದ್ರಿಂದ ನಮಗೆ ಎಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದಾದರೆ ಪ್ರತಿಯೊಂದು ಸಮಸ್ಯೆಗೂ ಯಾವ ಕ್ರಿಸ್ಟಲನ್ನು ಧಾರಣೆ ಮಾಡ್ಕೋಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ ಈ ರೀತಿ ಮಾಲೆ ಆದರೂ ನಾವು ವೇರ್ ಮಾಡ್ಕೋಬೋದು. ನೋಡಿ ಇದು ಸ್ಫಟಿಕ ಮಾಲಗಳನ್ನು ವೇರ್ ಮಾಡ್ಕೋಬೋದು. ಇವು ಕ್ರಿಸ್ಟಲ್ಸ್ ಮಾಲಗಳೂ ಸಿಗುತ್ತೆ. ಎನರ್ಜಿ ಮಾಡ್ಕೋಬೇಕಾಗತ್ತೆ ನಾವು ಇವನ್ನ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ 7 ಚಕ್ರ ಬ್ರಾಸ್ಲೆಟ್ ನಾವು ಧರಿಸೋದ್ರಿಂದ ಏನಾಗುತ್ತೆ, ನಮ್ಮ ಸಪ್ತ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ. ದೇಹದಲ್ಲಿ ಸಪ್ತ ಚಕ್ರಗಳು ಉಂಟು. ಆ ಸಪ್ತ ಚಕ್ರಗಳು ಯಾವುದೇ ಒಂದು ಚಕ್ರ ಬ್ಲ್ಯಾಕೇಜ್ ಆದರೂ ಕೂಡ ತುಂಬ ಚೆನ್ನಾಗಿ ನಮಗೆ ವರ್ಕೀಡ್ ಆಗುತ್ತೆ. ನೋಡಿ ಅದಕ್ಕೋಸ್ಕರ ವೀಕ್ಷಕರೇ ಈ ಒಂದು ಮಾಹಿತಿ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಾನು ತಿಳ್ಕೊತೀನಿ. ಖಂಡಿತ ಈ ಮಾಹಿತಿಯನ್ನು ನೀವು ಉಪಯೋಗ ಮಾಡ್ಕೊಳ್ಳಿ. ನೀವು ಕೂಡ ನಿಮ್ಮ ಜೀವನದಲ್ಲೂ ಕೂಡ ಎಲ್ಲ ಸುಖ ಶಾಂತಿ ಸಮೃದ್ಧಿ ಸಿಗಲಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಕ್ರಿಸ್ಟಲ್ಲಿಂದ ಯಾವ ರೀತಿ ಉಪಯೋಗಗಳು ಇನ್ನೂ ಹೆಚ್ಚಿನ ಮಾಹಿತಿನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನಿಮಗೂ ಈ ಕ್ರಿಸ್ಟಲ್ಗಳು ಬೇಕು, ನಮಗೂ ಒರಿಜಿನಲ್ ಕ್ರಿಸ್ಟಲ್ಗಳು ಖಂಡಿತ ನಮ್ಗೆ ಬೇಕು ಅಂದರೆ ನೀವು ನಮ್ಮನ್ನು ಖಂಡಿತ ನಮ್ಮ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ರೀತಿಯ ಒಂದು ಕ್ರಿಸ್ಟಲ್ ಬೇಕು ಅನ್ನೋದಾದರೆ ತಿಳಿಸ್ಕೊಡಿ. ನಾನು ಅದನ್ನು ಖಂಡಿತ ನಿಮಗೆ ತರಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಹಾಗೆ ಮತ್ತು ಮಕ್ಕಳಿಗೆ ದಡ್ಡತನ ಇರುತ್ತೆ. ಆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ಅಂದರೆ ಖಂಡಿತ ಈ ಎಲ್ಲ ಮಾಹಿತಿಗಳನ್ನು ನಾನು ಯಾವ ಮಕ್ಕಳಿಗೆ ಯಾವ ರೀತಿ ಕ್ರಿಸ್ಟಲ್ಸ್ನ ವೇರ್ ಮಾಡಬೇಕು ಮತ್ತು ಯಾವ ಸಮಸ್ಯೆಗೆ ಯಾವ ಕ್ರಿಸ್ಟಲ್ನ ವೇರ್ ಮಾಡಿಕೊಂಡ್ರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಒಂದು ವಿಶ್ವಾಸ, ನಿಮ್ಮ ಒಂದು ಸಪೋರ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ನನಗೆ ಹೀಗೆ ಇರಲಿ ಅಂತ ತಿಳಿಸ್ತಾ ವಂದನೆಗಳು ವೀಕ್ಷಕರೇ.